ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೊಸ ವ್ಲಾಗ್ಗೆ ವೆಲ್ಕಮ್. ಬೆಂಗಳೂರಿಗೆ ಹೊರಟಿದ್ವಿ, ಹಾಗೆ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ. ತುಂಬ ಮಳೆ ಬರ್ತಿತ್ತು ಹೊರಡೋ ದಿನ. ಸೊ ಮನೇಲಿ ಅಡುಗೆ ಮಾಡಿರಲಿಲ್ಲ, ಹೊರಗಡೆ ತಿಂದ್ಕೊಂಡು ಹಾಗೆ ಹೋಗಿಬಿಡೋಣ ಅಂತ ಒಂದು ಚಪಾತಿ, ಪನ್ನೀರ್ ಬಟರ್ ಮಸಾಲ ಮತ್ತೊಂದು ಸೂಪ್ ಕುಡ್ಕೊಂಡು, ಮಳೆ ಬರ್ತಿತ್ತಲ್ಲ, ಬಿಸಿ ಬಿಸಿಗೆ ಸೂಪ್ ಕುಡ್ಕೊಂಡು ಹೊರಟ್ವಿ. ಫುಲ್ ದಾರಿ ಉದ್ದಕ್ಕೂ ಮಳೆ. ಹೊರಟಿದ್ದು ಲೇಟ್ ಆಗಿತ್ತು. ಬೆಂಗಳೂರು ರೀಚ್ ಆಗ್ತಾ ಆಲ್ಮೋಸ್ಟ್ 3 o'clock ಆಗಿಬಿಟ್ಟಿತ್ತು. ನಾವು ಯೂಶ್ವಲಿ 1 ಹೋಗ್ತೀವಿ, ಬಟ್ ಈ ಸತಿ ಯಾಕೋ ಸ್ವಲ್ಪ ಲೇಟಾಗಿ ಹೊರಟಿದ್ವಲ್ಲ, ಸೊ ಲೇಟಾಗಿ ರೀಚ್ ಆದ್ವಿ. ಮಾರನೇ ದಿನ ಬೆಳಗ್ಗೆ ಅಲ್ಲೊಂದು ಹೋಟೆಲ್ ಇದ್ದಿತ್ತು, ಪಾಕಶಾಲೆ ಹೆರಿಟೇಜ್ ಅಂತ, ಹಾಗೆ ಅಲ್ಲಿ ತಿಂಡಿಗೆ ಹೋದ್ವಿ. ನನ್ನ ಗಂಡ ಈಗ ಎಕ್ಸ್ಪ್ಲೇನ್ ಮಾಡ್ತಾನೆ ನೋಡಿ. ಹಾಯ್ ಗೆಳೆಯರೇ, ನಾವಿವತ್ತು ಪಾಕಶಾಲಾ ಹೆರಿಟೇಜಿಗೆ ಬಂದಿದ್ದೇವೆ. ಒಳ್ಳೆ ರಿವ್ಯೂಸ್ ಇದೆ ಈ ಹೋಟೆಲ್ ಬಗ್ಗೆ, ಹಾಗಾಗಿ ಇವತ್ತು ಇಲ್ಲಿ ಟೇಸ್ಟ್ ಮಾಡೋ ಅಂತ ಬಂದಿದ್ದೇವೆ ವಿತ್ ಫುಲ್ ಫ್ಯಾಮಿಲಿ. ಈ ಹೋಟ್ಲು ನೋಡೋಕ್ಕೆ ತುಂಬ ಒಂಥರ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಂಥರ, ಮತ್ತು ಐಟಮ್ಸ್ ಎಲ್ಲ ಸೇಲ್ ಮಾಡೋಕ್ಕೆ ಇಟ್ಟಿದ್ರು. ನಾವು ಸುಮಾರು ಥರ ತಿಂಡಿ ತೊಗೊಂಡು ಎಲ್ಲದೂ ಟೇಸ್ಟ್ ಮಾಡ್ತಾಯಿದ್ವಿ. ಹೊಟ್ಟೆ ಫುಲ್ಲಾಗಿ ಹೋಗ್ಬಿಡ್ತು, ಅಷ್ಟು ತಿಂಡಿ ತಿಂದಿದ್ವಿ. ಮತ್ತು ಅಲ್ಲಿ ಅದೇ ಆ್ಯಂಟಿಕ್ ಪೀಸಸ್ ಆ ಥರದ್ದು ಎಲ್ಲ ಸೇಲ್ ಮಾಡ್ತಾಯಿದ್ರು. ಸೊ ಅದನ್ನು ಒಂದು ಸತಿ ನೋಡ್ಕೊಂಬಂದ್ವಿ, ಬಟ್ ಏನು ತೊಗೊಳಕ್ಕೆ ಹೋಗಲಿಲ್ಲ. ಫಿಶ್ ಎಲ್ಲ ಇತ್ತು. ನನ್ನ ಮಗನಿಗೆ ನೋಡಿ ಭಾರಿ ಖುಷಿ ಆಯಿತು. ಆಮೇಲೆ ಅಲ್ಲೊಂದು ಗಣಪತಿ ಸ್ಟ್ಯಾಚು ಇತ್ತು, ಅದನ್ನು ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಆದರೂ ತೊಗೊಳಕ್ಕೆ ಹೋಗಲಿಲ್ಲ ನಾನು, ಬೇಡ ಅಂತ. ಆಮೇಲೆ ಗಿಡ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ನಂಗೆ ಈ ಥರ ಗಿಡ ಬೆಳೆಸ್ಬಿಟ್ರೆ ಯಾರಾದರೂ ನೋಡೋಕ್ಕೆ ಖುಷಿ. ವಾಪಸ್ ಮನೆಗೆ ಬಂದ್ವಿ. ಆಮೇಲೆ ನನ್ನ ಮಗ ಟಿ ವಿ ನೋಡ್ತಾ ಇದ್ದಿದ್ದ. ಆಮೇಲೆ ಅಲ್ಲಿಂದ ಆಯಿತು ಪ್ಲೇ ಏರಿಯಾಕ್ಕೆ ಹೋಗ್ತೀನಿ ಅಂತ ಅವನು ಮತ್ತು ನನ್ನ ಅಕ್ಕನ ಮಗ ಇಬ್ಬರು ಪ್ಲೇ ಏರಿಯಾದಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದರು. ಇದೆಲ್ಲ ಮುಗಿಸ್ಕೊಂಡು ಓಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ವಿ. ಹಾಗೆ ಮತ್ತೆ ಹೊರಟ್ವಿ ಆಟೋದಲ್ಲಿ ಮಂತ್ರಿ ಮಾಲಿಗೆ ಹೋಗೋಣ ಅಂತ. ಆಟೋಯಿಂದ ಮೆಟ್ರೋ ಫಸ್ಟ್ ಆಟೋದಲ್ಲಿ ಹೋದ್ವಿ, ಆಮೇಲೆ ಅಲ್ಲಿಂದ ಮೆಟ್ರೋದಲ್ಲಿ ಹೋದ್ವಿ. ಮಕ್ಕಳಿಗೊಂಥರ ಮೆಟ್ರೋದಲ್ಲಿ ಹೋಗೋ ಖುಷಿ ಇರುತ್ತಲ್ಲ, ಅದು ಬೇರೆ. ನಾವು ಆ ಟೈಮಲ್ಲಿ ಹೊರಟಿದ್ವಲ್ಲ, ಫುಲ್ ಖಾಲಿ ಇದ್ದಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ನನ್ನ ಮಗನಿಗೆ ಟ್ರೈನ್ ಅಂದರೆ ತುಂಬ ಇಷ್ಟ ಅಲ್ಲ, ಹಾಗಾಗಿ ಅವನಿಗೆ ಅದನ್ನು ನೋಡೋಕ್ಕೆ ಖುಷಿ. ಅದ್ರಲ್ಲಿ ಕುತ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಎಲ್ಲ ಕೆಳಗೆ ನೋಡ್ಕೊಂಡು ತಿರ್ಕೊಂಡು ಹೋಗ್ತಾ ಇದ್ದ ಅವನು. ನೋಡಿ ಇಬ್ಬರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಮಕ್ಕಳು ಖುಷಿಯಾಗಿದ್ದಾಗ ನೋಡೋಕ್ಕೆ ಒಂಥರ ಚಂದ ಅಲ್ಲ. ಟ್ರೈನು ಈಗ ಕೋಟೆ ಕ್ರಾಸ್ ತಲುಪಲಿದೆ. ಬಾಗಿಲುಗಳು ಪ್ಲಾಟ್ಫಾರ್ಮ್ ಹಾಗೆ ಮತ್ತೆ ಮಾಲಲ್ಲಿ ಶಾಪಿಂಗ್ ಮಾಡಿದ್ವಿ. ಮೆಟ್ಟಿಗೆ ಹೋಗಿ ಸ್ವಲ್ಪ ತಿಂದ್ವಿ. ಆಮೇಲೆ ಅಲ್ಲಿಂದ ವಾಪಸ್ ಮತ್ತೆ ಶಾಪಿಂಗ್ ಮಾಡಿ ಮನೆಗೆ ಹೋಗ್ತಾ ಕತ್ಲೆ ಆಗಿತ್ತು. ಅಂದರೆ 6:30 ಆಗಿತ್ತು, ಬಟ್ ಮಳೆ ಇತ್ತಲ್ಲ, ತುಂಬ ಕತ್ಲೆ ಆದಂಗೆ ಅನ್ನಿಸ್ತು. ಆಮೇಲೆ ಸ್ವಲ್ಪ ಚಾಟ್ಸ್ ಎಲ್ಲ ತಿಂದು ಮತ್ತು ಅಲ್ಲಿ ಒಂದು ಹತ್ತಿರ ದೇವಸ್ಥಾನ ಇತ್ತು, ದೇವಸ್ಥಾನಕ್ಕೆ ಹೋಗಿ ನಮ್ಮ ಡೇನ ಎಂಡ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗು. ಇಷ್ಟ ಆದರೆ ಒಂದು ಲೈಕು, ಕಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಎವ್ರಿ ವೀಕ್ ವೀಡಿಯೋಸ್ ಬರ್ತಾ ಇರುತ್ತೆ. ಬಾಯ್.